ನಮಸ್ಕಾರ. ಈಗ ಎಕ್ಸಾಮಿನೇಷನ್ ಸೀಸನ್ ನಡೀತಾ ಇದೆ. ಟೀಚರ್ಸು, ಪೇರೆಂಟ್ಸು, ಸ್ಟೂಡೆಂಟ್ಸು ಎಲ್ಲರೂ ಕೂಡ ಎಕ್ಸಾಮಿನೇಷನ್ ಪ್ರಿಪರೇಷನಲ್ಲಿ ಬ್ಯುಸಿ ಆಗಿದ್ದಾರೆ. ವಿದ್ಯಾರ್ಥಿಗಳು ಎಕ್ಸಾಮ್‌ಗೆ ಪ್ರಿಪೇರ್ ಆಗ್ತಾ ಇದ್ರೆ, ಟೀಚರ್ಸ್‌ಗೆ ಮತ್ತು ಪೇರೆಂಟ್ಸ್‌ಗೆ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ದಾರೆ, ನಮ್ಮ ಮಕ್ಕಳು ನಿಜವಾಗ್ಲೂ ಪ್ರಿಪೇರ್ ಆಗಿದ್ದಾರಾ ಅನ್ನುವಂತಹ ಒಂದು ಚಿಂತೆ ಕಾಡ್ತಾ ಇರುತ್ತೆ. ನಿಮಗೂ ಕೂಡ ಈ ರೀತಿಯಾದಂತಹ ಚಿಂತೆ ಇದೆಯಾ? ಹಾಗಿದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಚೆಕ್ ಲಿಸ್ಟ್ ಕೊಡ್ತಾ ಇದ್ದೀನಿ. ಆ ಚೆಕ್ ಲಿಸ್ಟ್ ಯೂಸ್ ಮಾಡಿಕೊಂಡು, ಜಸ್ಟ್ 5 ಪಾಯಿಂಟ್ಸ್ ಇರುವಂಥ ಒಂದು ಚೆಕ್ ಲಿಸ್ಟ್ ಯೂಸ್ ಮಾಡಿಕೊಂಡು, ನೀವು ಕೂಡ ನಿಮ್ಮ ಮಕ್ಕಳು ಎಕ್ಸಾಮ್‌ಗೆ ಎಷ್ಟರ ಮಟ್ಟಿಗೆ ಪ್ರಿಪೇರ್ ಆಗಿದ್ದಾರೆ ಅನ್ನೋದನ್ನು ಸುಲಭವಾಗಿ ಕಂಡುಕೊಳ್ಳಬಹುದು. ಮೊದಲನೇದಾಗಿ ನಾವು ಮಾಡಬೇಕಾಗಿರೋದು ಇಷ್ಟೇ. ವಿದ್ಯಾರ್ಥಿಗಳ ಬಳಿ ಅವರ ಪರೀಕ್ಷಾ ತಯಾರಿಗೆ ಬೇಕಾದಂತಹ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಅವರ ಬಳಿ ಇದೆಯಾ ಅನ್ನೋಂಥದ್ದನ್ನು ನಾವು ಚೆಕ್ ಮಾಡಬೇಕು. ಇದೇ ಚೆಕ್ ಲಿಸ್ಟಲ್ಲಿರುವಂತಹ ಫಸ್ಟ್ ಪಾಯಿಂಟ್. ಈ ಪಾಯಿಂಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳ ಪರೀಕ್ಷಾ ತಯಾರಿಗೆ ಅಗತ್ಯವಾಗಿ ಬೇಕಾದಂತಹ ಟೆಕ್ಸ್ಟ್ ಬುಕ್ಸ್, ಕ್ಲಾಸ್ ವರ್ಕ್, ನೋಟ್ಸ್, ಹಾಗೆಯೇ ಹಿಂದಿನ ಸಾಲಿನ ಪ್ರಶ್ನೆ ಪತ್ರಿಕೆಗಳು, ಮಾಡೆಲ್ ಕ್ವೆಶ್ಚನ್ ಪೇಪರ್ಸ್, ಇನ್ನಿತರ ಯಾವುದೇ ಸ್ಟಡಿ ಮೆಟೀರಿಯಲ್ಸ್ ಎಲ್ಲವೂ ಕೂಡ ವಿದ್ಯಾರ್ಥಿಗಳ ಬಳಿ ಇದೆಯಾ ಅನ್ನೋದನ್ನು ನೀವು ದಯವಿಟ್ಟು ಚೆಕ್ ಮಾಡಿ. ಅಕಸ್ಮಾತ್ ಯಾವುದಾದ್ರೂ ಸ್ಟಡಿ ಮೆಟೀರಿಯಲ್ ಇಲ್ಲ ಅಂತ ಹೇಳಿದ್ರೆ, ಇಮಿಡಿಯೇಟ್ ಆಗಿ ಅವರ ಟೀಚರ್ಸ್ನ ಅಥವಾ ಕ್ಲಾಸ್ಮೇಟ್ಸ್ನ ಕಾಂಟ್ಯಾಕ್ಟ್ ಮಾಡಿ ಆ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ನಿಮ್ಮ ಮಕ್ಕಳ ಬಳಿ ಇರುವಂತೆ ನೋಡ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಸ್ಟಡಿ ಮೆಟೀರಿಯಲ್ಸ್ ಇಲ್ಲ ಅಂದರೆ ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಾಗೋದಕ್ಕೆ ಸಾಧ್ಯನೇ ಇಲ್ಲ. ಸಪೋಸ್ ವಿದ್ಯಾರ್ಥಿಗಳ ಬಳಿ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಇದೆ ಅಂತಂದರೆ, ನೆಕ್ಸ್ಟ್ ನೀವೇನು ಮಾಡಬೇಕು, ಆ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಅವ್ರು ಕರೆಕ್ಟಾಗಿ ಆರ್ಗನೈಸ್ ಮಾಡ್ಕೊಂಡಿದ್ದಾರಾ ಅನ್ನೋದನ್ನು ನೀವು ದಯವಿಟ್ಟು ಚೆಕ್ ಮಾಡಿ. ಸಪೋಸ್ ಮಕ್ಕಳೇನಾದರೂ ಆರ್ಗನೈಸ್ ಮಾಡಿಲ್ಲ ಅಂದರೆ, ನೀವು ಅವರ ಜೊತೆ ಕುಳಿತುಕೊಂಡು ಎಲ್ಲವನ್ನ ಕೂಡ ಕರೆಕ್ಟಾಗಿ ಆರ್ಗನೈಸ್ ಮಾಡಿಕೊಡಿ. ಇಲ್ಲ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಆಗುತ್ತೆ. ಓದಬೇಕಾದ್ರೆ ಯಾವುದಾದ್ರು ಒಂದು ಸಬ್ಜೆಕ್ಟ್ ಪರ್ಟಿಕ್ಯುಲರ್ ಆಗಿ ಓದಬೇಕಾದ್ರೆ ಅವ್ರಿಗೆ ಬೇಕಾದಂತಹ ಸ್ಟಡಿ ಮೆಟೀರಿಯಲ್ ಅವ್ರಿಗೆ ಇಮಿಡಿಯೇಟ್ ಆಗಿ ಸಿಗೋದಿಲ್ಲ. ಆ ಸ್ಟಡಿ ಮೆಟೀರಿಯಲ್ಸ್ ಹುಡುಕೋದ್ರಲ್ಲೇ ಅವರು ಹಾಫ್ ಅನ್ ಅವರಿಂದ 1 ಅವರ್ ಟೈಮ್ ವೇಸ್ಟ್ ಮಾಡ್ತಾರೆ. ಹಾಗಾಗಿ ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ ಬೇರೆ ಬೇರೆ ಫೋಲ್ಡರ್ಸಲ್ಲಿ ಹಾಕಿ ಇಡಿ. ಹಾಗೆಯೇ ವಿದ್ಯಾರ್ಥಿಗಳು ವ್ಯವಸ್ಥಿತವಾಗಿ ಎಲ್ಲವನ್ನೂ ಕೂಡ ಅವರಿಗೆ ಬೇಕಾದಂತಹ ಓದುವ ಸಾಮಗ್ರಿಗಳನ್ನೆಲ್ಲ ವ್ಯವಸ್ಥಿತವಾಗಿ ಅವರ ಸ್ಟಡಿ ಟೇಬಲ್ ಮೇಲೆ ಜೋಡಿಸಿಕೊಂಡು ಇರೋದಕ್ಕೆ ನೀವು ಅವ್ರಿಗೆ ಸಹಾಯ ಮಾಡಿ. ಇನ್ನು ಚೆಕ್ ಲಿಸ್ಟಲ್ಲಿರುವಂತಹ ಸೆಕೆಂಡ್ ಪಾಯಿಂಟ್, ನಿಮ್ಮ ಮಕ್ಕಳ ಬಳಿ ಸ್ಟಡಿ ಪ್ಲ್ಯಾನ್ ಇದೆಯಾ ಅನ್ನೋದನ್ನು ನೀವು ನೋಡಿ. ಏನು ಸ್ಟಡಿ ಪ್ಲ್ಯಾನ್ ಅಂದರೆ ಮಕ್ಕಳು ವ್ಯವಸ್ಥಿತವಾದಂತಹ ಒಂದು ಸ್ಟಡಿ ಟೈಮ್ ಟೇಬಲ್ ಏನಾದರೂ ಹಾಕ್ಕೊಂಡಿದ್ದಾರಾ, ಅದರ ಪ್ರಕಾರವಾಗಿ ಅವರು ಓದ್ತಾ ಇದ್ದಾರಾ ಅನ್ನೋದನ್ನು ದಯವಿಟ್ಟು ನೀವು ಚೆಕ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ಒಂದು ಸ್ಟಡಿ ಟೈಮ್ ಟೇಬಲ್ ಇಲ್ಲ ಅಂತ ಹೇಳಿದ್ರೆ, ಇನ್ನೇನು ಎಕ್ಸಾಮ್ ಹತ್ರ ಬಂತು ಅನ್ಬೇಕಾದ್ರೆ ಆ ಸಬ್ಜೆಕ್ಟ್ ಓದಿಲ್ಲ, ಈ ಸಬ್ಜೆಕ್ಟ್ ಓದಿಲ್ಲ, ಆ ಚಾಪ್ಟರ್ ಬಿಟ್ಟೋಗಿದೆ, ಈ ಚಾಪ್ಟರ್ ಬಿಟ್ಟೋಗಿದೆ ಅಂತ ಫುಲ್ ಟೆನ್ಷನ್ ಆಗುತ್ತೆ, ವಿದ್ಯಾರ್ಥಿಗಳಿಗೆ ಸ್ಟ್ರೆಸ್ ಆಗುತ್ತೆ. ಹಾಗಾಗಿ ಒಂದು ಪ್ರಾಪರ್ ಸ್ಟಡಿ ಪ್ಲ್ಯಾನ್ ಅಥವಾ ಒಂದು ಸ್ಟಡಿ ಟೈಮ್ ಟೇಬಲ್ ಇರೋಂಥದ್ದು ತುಂಬಾ ಮುಖ್ಯ ಆಗುತ್ತೆ. ಅಕಸ್ಮಾತ್ ಸ್ಟಡಿ ಟೈಮ್ ಟೇಬಲ್ ಇಲ್ಲ ಅಂದರೆ ದಯವಿಟ್ಟು ನಿಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ಒಂದು ಸ್ಟಡಿ ಟೈಮ್ ಟೇಬಲ್ನ ಮಾಡಿಕೊಡಿ. ಇದನ್ನು ಯಾವ ರೀತಿ ನಾವು ಮಾಡಬಹುದು ಅಂತ ಹೇಳಿದ್ರೆ, ಎಕ್ಸಾಮ್ಗಿಂತ ಮುಂಚಿತವಾಗಿ ಎಷ್ಟು ದಿನಗಳು ಓದಲಿಕ್ಕೆ ಸಿಗುತ್ತೆ, ಅಷ್ಟೂ ದಿನಗಳಲ್ಲಿ ಎಷ್ಟು ಗಂಟೆಗಳ ಕಾಲ ಓದಲಿಕ್ಕೆ ಸಮಯ ಸಿಗುತ್ತೆ, ಹಾಗೆಯೇ ಎಷ್ಟು ಸಬ್ಜೆಕ್ಟ್ಸ್ ಓದಬೇಕು, ಆ ಪ್ರತಿಯೊಂದು ಸಬ್ಜೆಕ್ಟ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ, ಪ್ರತಿಯೊಂದು ಸಬ್ಜೆಕ್ಟಲ್ಲಿ ಪ್ರತಿಯೊಂದು ಚಾಪ್ಟರ್ಗೆ ಎಷ್ಟು ಟೈಮ್ ಬೇಕಾಗುತ್ತೆ, ಹೀಗೆ ಡೀಟೇಲ್ ಆಗಿ ಒಂದು ಸ್ಟಡಿ ಪ್ಲ್ಯಾನ್ ಮಾಡಿಕೊಂಡು ಸ್ಟಡಿ ಟೈಮ್ ಟೇಬಲ್ ಹಾಕಿಕೊಂಡು ಅದರ ಪ್ರಕಾರವಾಗಿ ಒಂದು ಆರ್ಗನೈಸ್ಡ್ ವೇನಲ್ಲಿ ವಿದ್ಯಾರ್ಥಿಗಳು ಓದಿದ್ದೇ ಆದರೆ ಯಾವುದೇ ರೀತಿಯಾದಂತಹ ಆತಂಕ, ಸ್ಟ್ರೆಸ್ ಇಲ್ಲದೇ ಎಕ್ಸಾಮ್ಸ್ ಬರೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್. ಇದನ್ನು ಕೂಡ ದಯವಿಟ್ಟು ಚೆಕ್ ಮಾಡಿ. ಮೂರನೆಯದಾಗಿ ಚೆಕ್ ಲಿಸ್ಟಲ್ಲಿರುವಂತಹ ಥರ್ಡ್ ಪಾಯಿಂಟ್ನ ನೀವು ಚೆಕ್ ಮಾಡಬೇಕಾಗತ್ತೆ. ಅಂದರೆ ಪ್ರತಿಯೊಂದು ಸಬ್ಜೆಕ್ಟಲ್ಲಿ, ಪ್ರತಿಯೊಂದು ಚಾಪ್ಟರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕೀ ಕಾನ್ಸೆಪ್ಟ್ಸ್ ಇರುತ್ತೆ. ಆ ಇಂಪಾರ್ಟೆಂಟ್ ವಿಷಯಗಳನ್ನು, ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನು ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಜಸ್ಟ್ ಅವ್ರು ಏನಾದರೂ ಮೆಮೊರೈಸ್ ಮಾಡಿದಾರಾ ಅಥವಾ ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿದ್ದಾರಾ ಅನ್ನೋದನ್ನು ನೀವು ಚೆಕ್ ಮಾಡಬೇಕಾಗುತ್ತೆ. ಇದನ್ನು ಯಾವ ರೀತಿ ಚೆಕ್ ಮಾಡೋದು, ನೀವು ವಿದ್ಯಾರ್ಥಿಗಳಿಗೆ ಹೇಳ್ಬೋದು, ನಿಮ್ಮ ಮಕ್ಕಳಿಗೆ ನೀವು ಹೇಳ್ಬೋದು, ಈ ಚಾಪ್ಟರ್ ನಿನಗೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳ್ತೀಯಲ್ಲ, ಈ ಚಾಪ್ಟರಲ್ಲಿರುವಂತಹ ವಿಷಯಗಳನ್ನು ನನಗೆ ನೀನು ಎಕ್ಸ್ಪ್ಲೇನ್ ಮಾಡು ಅಂತ ಕೇಳ್ಬೋದು. ಅಥವಾ ಆ ಚಾಪ್ಟರ್ಗೆ ಸಂಬಂಧಪಟ್ಟಂತಹ ಕೀ ಕಾನ್ಸೆಪ್ಟ್ಸ್ ಏನಿದೆ, ಮುಖ್ಯವಾದಂತಹ ವಿಷಯ ಏನಿದೆ, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಪ್ರಶ್ನೆಗಳನ್ನು ನೀವು ವಿದ್ಯಾರ್ಥಿಗಳಿಗೆ ಕೇಳ್ಬೋದು. ಈ ರೀತಿಯಾದಂತಹ ಒಂದು ಕಮ್ಯುನಿಕೇಷನ್ ಅಥವಾ ಇಂಟರಾಕ್ಷನ್ ನೀವು ನಿಮ್ಮ ಮಕ್ಕಳ ಜೊತೆ ಇಟ್ಟುಕೊಂಡ್ರೆ ಖಂಡಿತವಾಗಿಯೂ ಅವರು ಎಷ್ಟರ ಮಟ್ಟಿಗೆ ಆ ಒಂದು ವಿಷಯ ಜ್ಞಾನವನ್ನು ಪಡೆದುಕೊಂಡಿದ್ದಾರೆ, ಅರ್ಥ ಮಾಡ್ಕೊಂಡಿದ್ದಾರೆ, ಅಥವಾ ಕೇವಲ ಒಂದು ಮೆಮೊರೈಸ್ ಮಾಡಿದಾರಾ ಅನ್ನೋದು ನಿಮಗೆ ಗೊತ್ತಾಗುತ್ತೆ.
ಇನ್ನು 4ನೇದಾಗಿ ನೀವು ಚೆಕ್ ಮಾಡಬೇಕಾಗಿರುವಂಥದ್ದು ಚೆಕ್ ಲಿಸ್ಟಲ್ಲಿರುವಂತಹ 4th ಪಾಯಿಂಟ್ ಫಿಸಿಕಲ್ ಆ್ಯಂಡ್ ಮೆಂಟಲ್ ಹೆಲ್ತ್ ಆಫ್ ಸ್ಟೂಡೆಂಟ್ಸ್. ಅಂದರೆ ನಿಮ್ಮ ಮಕ್ಕಳ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಕೂಡ ನೀವು ಚೆಕ್ ಮಾಡಬೇಕಾಗುತ್ತೆ. ಇದೆರಡೂ ಕೂಡ ಪರೀಕ್ಷಾ ದೃಷ್ಟಿಯಿಂದ ಬಹಳನೇ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಪರೀಕ್ಷಾ ಸಮಯದಲ್ಲಿ ವಿದ್ಯಾರ್ಥಿಗಳು ಏನಾದರೂ ಅನಾರೋಗ್ಯಕ್ಕೆ ಈಡಾದರೆ ಅವರು ಉತ್ತಮವಾಗಿ ಪರೀಕ್ಷಾ ತಯಾರಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಹಾಗಾಗಿ ನೀವು ಮಕ್ಕಳಿಗೆ ಯಾವ ಆಹಾರವನ್ನು ಕೊಡ್ತಾ ಇದ್ದೀರಿ ಅದರ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಜಂಕ್ ಫುಡ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಿ, ಆಯಿಲಿ ಫುಡ್ನ ಅವಾಯ್ಡ್ ಮಾಡಿ, ಹಾಗೆಯೇ ಹೆವಿ ಫುಡ್ನ ಕೂಡ ಅವಾಯ್ಡ್ ಮಾಡಿ. ಅಂದರೆ ಮಸಾಲೆ ಇರುವಂತಹ ಪದಾರ್ಥಗಳಾಗಿರ್ಬೋದು, ನಾನ್ ವೆಜ್ ಆಗಿರ್ಬೋದು, ಇಂಥದನ್ನೆಲ್ಲ ಮಕ್ಕಳಿಗೆ ನೀವು ಪರೀಕ್ಷಾ ಸಮಯದಲ್ಲಿ ದಯವಿಟ್ಟು ಕೊಡಲೇಬೇಡಿ. ನೀವು ಹೆವಿ ಫುಡ್ ಕೊಟ್ಟಾಗ ಏನಾಗುತ್ತೆ, ಬ್ರೈನ್ನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆಗುತ್ತೆ, ಹೊಟ್ಟೆ ಭಾಗದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗುತ್ತೆ. ಇದರಿಂದ ಅವ್ರಿಗೆ ತೂಕಡಿಕೆ ಬರುತ್ತೆ, ಓದೋದ್ರ ಕಡೆಗೆ ಗಮನ ಕೊಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರ ಬ್ರೈನ್ ಯಾವಾಗಲೂ ಅಲರ್ಟ್ ಆಗಿರಬೇಕು, ಚೆನ್ನಾಗಿ ಫಂಕ್ಷನ್ ಮಾಡಬೇಕು ಅಂದರೆ ಚೆನ್ನಾಗಿ ನೀರನ್ನು ಕುಡಿಲಿಕ್ಕೆ ಹೇಳಿ. ಹಾಗೆಯೇ ಬ್ರೈನ್ಗೆ ಬೇಕಾಗಿರುವಂತಹ ಆಹಾರಗಳನ್ನು ಕೊಡಿ. ಡ್ರೈ ಫ್ರೂಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ವೆಜಿಟೇಬಲ್ಸ್ ಆಗಿರ್ಬೋದು, ಇದನ್ನೆಲ್ಲ ಹೆಚ್ಚಿನ ಪ್ರಮಾಣದಲ್ಲಿ ನಿಮ್ಮ ಮಕ್ಕಳ ಒಂದು ಡಯಟಲ್ಲಿ, ಅವರ ಒಂದು ಆಹಾರ ಕ್ರಮದಲ್ಲಿ ಇದನ್ನೆಲ್ಲ ನೀವು ಸೇರಿಸಿ. ಹಾಗೆಯೇ ನಿಮ್ಮ ಮಕ್ಕಳನ್ನು ಕಂಟಿನ್ಯೂಯಸ್ ಆಗಿ ಓದೋದಕ್ಕೆ ಬಿಡಬೇಡಿ. ಅವರ ಸ್ಟಡೀಸ್ ಯಾವ ರೀತಿ ಇರಬೇಕು ಅಂತ ನಿಮಗೇನಾದರೂ ಮಾಹಿತಿ ಬೇಕಿದ್ರೆ ದಯವಿಟ್ಟು ನನ್ನ ಹಳೆಯ ವಿಡಿಯೋಗಳನ್ನು ನೋಡಿ. ಅದರಲ್ಲಿ ನಾನು ಸುಮಾರು ಸ್ಟಡಿ ರಿಲೇಟೆಡ್ ಟಿಪ್ಸ್ ಕೊಟ್ಟಿದ್ದೀನಿ. ಆ ವಿಡಿಯೋಗಳ ಲಿಂಕನ್ನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ, ದಯವಿಟ್ಟು ಅದನ್ನು ನೀವು ವಾಚ್ ಮಾಡಿ. ಇನ್ನು 5ನೇದಾಗಿ ನೀವು ನಿಮ್ಮ ಮಕ್ಕಳ ಕಾನ್ಫಿಡೆನ್ಸ್ ಲೆವೆಲನ್ನು ಚೆಕ್ ಮಾಡಬೇಕಾಗುತ್ತೆ. ಅವರು ಎಷ್ಟರ ಮಟ್ಟಿಗೆ ಆತ್ಮವಿಶ್ವಾಸವನ್ನು ಪರೀಕ್ಷೆಯ ಬಗೆಗೆ ಹೊಂದಿದ್ದಾರೆ ಅನ್ನೋದನ್ನು ನೀವು ಗಮನಿಸಬೇಕಾಗುತ್ತೆ. ನಿಮ್ಮ ಮಕ್ಕಳಲ್ಲಿ ಏನಾದರೂ ಪರೀಕ್ಷೆಯ ಬಗ್ಗೆ ಭೀತಿ, ನರ್ವಸ್ನೆಸ್, ಆತಂಕ, ಸ್ಟ್ರೆಸ್, ಒತ್ತಡ ತುಂಬ ಹೆಚ್ಚಿನ ಮಟ್ಟದಲ್ಲಿ ಇದ್ದರೆ ನೀವು ಅದನ್ನು ತುಂಬ ಸುಲಭವಾಗಿ ಗುರುತಿಸಬಹುದು. ಹೇಗೆ ಅಂತ ಹೇಳಿದ್ರೆ ಅವರ ಆಹಾರ ಕ್ರಮದಲ್ಲಿ ವ್ಯತ್ಯಾಸವಿರುತ್ತೆ, ಅವರ ನಿದ್ರಾ ಕ್ರಮದಲ್ಲಿ ವ್ಯತ್ಯಾಸ ಆಗುತ್ತೆ. ಇದರಿಂದ ಅವರ ಒಂದು ಬಿಹೇವಿಯರ್, ಅವರ ವರ್ತನೆಯಲ್ಲಿಯೂ ಕೂಡ ತುಂಬಾನೇ ವ್ಯತ್ಯಾಸವನ್ನು ನೀವು ಗಮನಿಸಬಹುದು. ಈ ರೀತಿಯಾದಂತಹ ವ್ಯತ್ಯಾಸಗಳನ್ನು ನೀವೇನಾದರೂ ಗಮನಿಸಿದ್ರೆ ದಯವಿಟ್ಟು ನಿಮ್ಮ ಮಕ್ಕಳ ಬಳಿ ಮಾತನಾಡಿ, ಸಮಾಧಾನದಿಂದ ಮಾತನಾಡಿ. ಅವರಿಗೆ ಇರುವಂತಹ ಆತಂಕ ಏನು, ದುಗುಡ ಏನು, ಅವರಲ್ಲಿರುವಂತಹ ಒತ್ತಡ ಏನು ಅನ್ನೋದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಮಕ್ಕಳಿಗೆ ತಿಳಿಸಿ ಹೇಳಿ, ಈ ಪರೀಕ್ಷೆ ನಿನ್ನ ಜೀವನದಲ್ಲಿ ಒಂದು ಹಂತ ಅಷ್ಟೇ, ಇದೇ ನಿನ್ನ ಜೀವನ ಅಲ್ಲ. ಹಾಗಾಗಿ ನಿನ್ನ ಸಾಮರ್ಥ್ಯಕ್ಕೆ ನೀನು ಎಷ್ಟು ಬೆಸ್ಟ್ ಪರ್ಫಾರ್ಮ್ ಮಾಡ್ಬೋದು ಅದ್ರ ಬಗ್ಗೆ ನೀನು ಫೋಕಸ್ ಮಾಡು, ಅದರ ಬಗ್ಗೆ ನಿನ್ನ ಗಮನವನ್ನು ಕೇಂದ್ರೀಕರಿಸು. ನಿನ್ನ ಜೊತೆ ನಾನಿರ್ತೀನಿ ಅನ್ನುವಂತಹ ಒಂದು ಭರವಸೆಯನ್ನು ನೀವು ಮಕ್ಕಳಿಗೆ ಕೊಟ್ಟಾಗ ಅವರಿಗೆ ಪರೀಕ್ಷೆಯ ಬಗ್ಗೆ ಇರುವಂತಹ ಆತಂಕ, ಒತ್ತಡ ತುಂಬಾನೇ ಕಡಿಮೆ ಆಗುತ್ತೆ. ಇದರಿಂದ ಅವರು ಹೆಚ್ಚು ಆತ್ಮವಿಶ್ವಾಸದಿಂದ ಪರೀಕ್ಷೆಯನ್ನು ಎದುರಿಸಲಿಕ್ಕೆ ಅವರು ಸಾಧ್ಯವಾಗುತ್ತೆ. ಈ ಚೆಕ್ ಲಿಸ್ಟಲ್ಲಿ ಕೊಟ್ಟಂತಹ 5 ಪಾಯಿಂಟ್ಸ್ನ ನೀವು ಚೆಕ್ ಮಾಡೋದ್ರಿಂದ ನಿಮ್ಮ ಮಕ್ಕಳು ಎಷ್ಟರ ಮಟ್ಟಿಗೆ ಪರೀಕ್ಷೆಗೆ ತಯಾರಾಗಿದ್ದಾರೆ ಅನ್ನುವಂತಹ ಸ್ಪಷ್ಟವಾದ ಮಾಹಿತಿ ನಿಮಗೆ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಯಾವ ರೀತಿ ನಿಮ್ಮ ಮಕ್ಕಳಿಗೆ ಪರೀಕ್ಷಾ ಸಮಯದಲ್ಲಿ ಪ್ರೋತ್ಸಾಹವನ್ನು ಕೊಡ್ತೀರಾ, ಸಪೋರ್ಟ್ ಮಾಡ್ತೀರಾ ಅನ್ನೋದನ್ನು ದಯವಿಟ್ಟು ಕಮೆಂಟಲ್ಲಿ ಮೆನ್ಷನ್ ಮಾಡಿ. ನನ್ನ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೆ ನಮಸ್ಕಾರ, ಧನ್ಯವಾದ.